ಇವತ್ತು ಕೋಚ್ ಒಟ್ಟಿಗೆ ನಂದು ಫಸ್ಟ್ ವರ್ಕೌಟ್ ಮಾರೆ. ಫುಲ್ ಕಾಮಿಡಿ ಉಂಟು, ಲಾಸ್ಟ್ ವರೆಗೆ ನೋಡಿ. ಕೋಚ್ ಏನೋ ವರ್ಕೌಟ್ ಈಸಿ ಇರ್ತದೆ ಹೇಳಿದ್ರು ಮಾರೆ. ವರ್ಕೌಟ್ ಈಸಿನೇ ಇತ್ತು, ಆದ್ರೆ ಅವರ ಫಾರ್ಮ್ ಮತ್ತೆ ಇಂಟೆನ್ಸಿಟಿ ಮುಂದೆ ಚಡ್ಡಿ ಹರಿದೋಯ್ತು ಮಾರೆ. ನಮಸ್ಕಾರ ಗುರುಗಳೇ, 3ನೇ ವ್ಲಾಗಿಗೆ ಸ್ವಾಗತ. ನಾನೊಂದು 4 ದಿನಕ್ಕೆ ಬೆಂಗಳೂರಿಗೆ ಬಂದಿದ್ದೆ. ಯಾಕೆ ಅಂತ ಕೇಳ್ತೀರಾ? ನಾನು ಊರಿಂದ ಕೋಚ್ ಒಟ್ಟಿಗೆ ವರ್ಕೌಟ್ ಮಾಡ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೆ. ಆ 4 ದಿನಗಳಲ್ಲಿ ಇದು 3ನೇ ದಿನ. ಉಳಿದ 4 ದಿನಗಳದ್ದು ವ್ಲಾಗ್ ಸದ್ಯದಲ್ಲೇ ಬರ್ತದೆ. ಫಸ್ಟ್ ಗೆ 3ನೇ ದಿನದ ವ್ಲಾಗ್, ಇದನ್ನ ಲಾಸ್ಟ್ ವರೆಗೆ ನೋಡಿ. ಮೊದಲಿಗೆ ಒಂದು 5-6 ವಿಜುವಲ್ಸ್ ನೋಡಿದ್ರಿ. ಆ ವಿಜುವಲ್ಸ್ ಅಲ್ಲಿ ಎಂತೆಲ್ಲ ಮಾಡಿದ್ದೇನೆ ನೋಡಿ ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಈಗ ಇಟ್ ಪ್ರೆಸೆಂಟ್ ಪ್ರೀ ವರ್ಕೌಟ್ ಕುಡಿದು ನಾವು ಕೋಚ್ ಒಟ್ಟಿಗೆ ಜಿಮ್ಮಿಗೆ ಬಂದ್ವಿ. ನೆಕ್ಸ್ಟ್ ಈಗ ವಾರ್ಮ್ ಅಪ್ ಸ್ಟಾರ್ಟ್ ಆಯ್ತು. 30 reps ಇದ್ದು 4 ಸೆಟ್. ಬನ್ನಿ ಮಾಡುವ. ಇದು ಬಂದ್ಬಿಟ್ಟು ಫಸ್ಟ್ ವರ್ಕೌಟ್, ದಟ್ ಈಸ್ ಲೆಗ್ ಎಕ್ಸ್ಟೆನ್ಷನ್. ನಾವು ಬಂದ್ಬಿಟ್ಟು ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಮಾಡಿದ್ವಿ. 3 sets ಆಫ್ 8 to 12 reps ಮಾಡಿದ್ದೇವೆ. ಲಾಸ್ಟ್ ಸೆಟ್ ಅಲ್ಲಿ ನೋಡಿ ಅಂತ ನಂದು ಅವಸ್ಥೆ. ಸೆಕೆಂಡ್ ಎಕ್ಸರ್ಸೈಸ್ ಲೆಗ್ ಪ್ರೆಸ್. ಇದು ಸಹ ಒಂದು 3 sets ಆಫ್ 12 to 8 reps ಮಾಡಿದ್ವಿ. ಲಾಸ್ಟ್ಗೆ ಮಾತ್ರ ಉಂಟಲ್ಲ, ಇದ್ರಲ್ಲಿ ಸಹ ಹಾಗೆ ಚಡ್ಡಿ ಹರಿದಿದೆ, ನೀವೇ ನೋಡಿ. ಈಗ ನಮ್ದು ಕೋಚ್ ಯಾವ್ದೆಲ್ಲ ವರ್ಕೌಟ್ ಮಾಡಿದ್ವಿ, ಯಾವ್ದೆಲ್ಲ ವರ್ಕೌಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಪ್ರೆಸ್, ನೆಕ್ಸ್ಟ್ ಬ್ಯಾಕ್ ಕರ್ಲ್, ಮತ್ತೆ ಆರ್ಡಿಯಲ್. ಸಾಕೀಗ ಸಾಯ್ದ ಮತ್ತೆ ಮನೆ ಹೋಗ್ಬೇಕಲ್ಲ. 2 ವರ್ಕೌಟ್ ಅಲ್ಲೇ ಸಿಕ್ಕಿದೆ. ನಾನು ಸ್ವಲ್ಪ ಬೆಂಗಳೂರಿಂದ ಮನೆಗೆ ಹೋಗ್ಬೇಕು, ಇವರಾದ್ರೆ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ. ನಾನು ಬಸ್ ಟ್ರೈನ್ ಅಂತ ನೋಡ್ಬೇಕು. ನಾಳೆ ಎಲ್ಲಿಗಾದ್ರೆ ಹೋಗ್ತೇನೆ, ಇಲ್ಲ ಅಂದ್ರೆ ನೋಡ್ಬೇಕು ಎಂತ ಅಂತ. ಹೇಳ್ಲಿಕ್ಕಾಗುದೆ ಅಂತ ಇನ್ನೂ 2 ದಿನ ಇದ್ದೆ. ನೆಕ್ಸ್ಟ್ ನಾವು ಮಾಡಿದ್ದು ಹ್ಯಾಮ್ಸ್ಟ್ರಿಂಗ್ಸ್ ಗೆ, ಅದುವೇ ಬ್ಯಾಕ್ ಕರ್ಲ್. ಇದು ಸಹ ಒಂದು 3 to 4 sets ಆಫ್ 12 to 8 reps. ಇದ್ರಲ್ಲಿ ಸಹ ಹಾಗೆ ಮಾರೆ, ಲಾಸ್ಟ್ಗೆ ಅಪ್ಪ ಅಮ್ಮ ಎಲ್ಲ ನೆನಪು ಬಂದಿದೆ ನಂಗೆ. ನಾನ್ ಬಂದ್ಬಿಟ್ಟು ಯಾವುದೇ ವರ್ಕೌಟ್ ಅಲ್ಲಿ ಆಗ್ಲಿ ವೆಯ್ಟ್ ಜಾಸ್ತಿ ಹಾಕ್ಲಿಲ್ಲ, ಆದ್ರೆ ಪ್ರಾಪರ್ ಫಾರ್ಮ್ ಒಟ್ಟಿಗೆ ಮಾಡಿದ್ದೇನೆ. ಮತ್ತೆ ಲಾಸ್ಟ್ ಸೆಟ್ ಅಲ್ಲಿ ಫುಲ್ ಫೇಲ್ಯೂರ್ ಆಗಿದೆ ಮಸಲ್ಸ್. ಟ್ರೈನಿಂಗ್ ಅಂಡ್ ವರ್ಕೌಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಲಾಸ್ಟ್ ಇದು ನೋಡಿದ್ರಿ, ಹ್ಯಾಮ್ಸ್ಟ್ರಿಂಗ್ಸ್ ಇದ್ದು ನಡಿಲಿಕ್ಕೆ ಆಗ್ತಿಲ್ಲ, ಕುಂಡ್ಕೊಂಡು ನಡೀತಿದ್ದೇನೆ ನೋಡಿ. ಇಲ್ಲಿ ಒಮ್ಮೆ ಅರ್ಧಾಗಾಯ್ತು. ನೆಕ್ಸ್ಟ್ RDL ಸರ್ ನೋಡಿ, 30 ಕಿಲೋ 2 ಕೈಯಲ್ಲಿ. ನಾನು ಹೇಗೆ ಮಾಡ್ತೇನೆ ಮಾರೆ RDL ಈಗ. ಮತ್ತೆ ಲೆಗ್ಸ್ ಇದು ಲಾಸ್ಟ್ ವರ್ಕೌಟ್ RDL. ಇದು ಸಹ ಹ್ಯಾಮ್ಸ್ಟ್ರಿಂಗ್ಸ್ ಗೆ. ಇದು ಸಹ ಒಂದು 3 sets ಆಫ್ 8 to 12 reps. ಇದು ಮಾತ್ರ ಫುಲ್ ಸ್ಲೋ ಆಗಿ ಮಾಡ್ಲಿಕ್ಕೆ. ನಾವಿಬ್ರು ಒಟ್ಟಿಗೆ ಮಾಡಿದ್ವಿ ವರ್ಕೌಟ್. ಲಾಸ್ಟ್ಗೆ ನೋಡಿ ಕುಂಟ್ಕೊಂಡೆ ನಡೆಯೋದು. ನೋಡಿದ್ರ ಕಾಲಿ 4 ವೇರಿಯೇಷನ್ ಮಾಡಿದ್ದು. ಈಗ ಎಷ್ಟು ಕ್ರೇಜಿ ಪಂಪ್ ಕಾಣ್ತಿತ್ತು ನೋಡಿ. ಗಾಯ್ಸ್, ಫೈನಲಿ ವರ್ಕೌಟ್ ಎಲ್ಲ ಆಯಿತು. ಇವತ್ತಿದ್ದು ಲೆಗ್ ಸೆಷನ್ ಸೂಪರ್. ಎಂತ ಇಲ್ಲ, 4 ವರ್ಕೌಟ್ ಮಾಡಿದ್ದು. ಪಂಪ್ ನೋಡಿದ್ರಲ್ಲ ಹೇಗೆ ಪಂಪ್ ಆಗಿದೆ ಅಂತ ಲೆಗ್ಸ್. ನಾನು ಇವರ ಸೆಷನ್ ಅಲ್ಲಿ ಎಂತ ಕಲಿತೆ ಅಂದ್ರೆ, ನೀವು ಎಷ್ಟು ವೆರೈಟಿ ಆಫ್ ವರ್ಕೌಟ್ ಮಾಡ್ತೀರಿ ಅಂತ ಮುಖ್ಯ ಅಲ್ಲ, ನೀವು ಎಷ್ಟೇ ಮಿನಿಮಲ್ ವರ್ಕೌಟ್ ಮಾಡಿ ಆ ವರ್ಕೌಟ್ ಅನ್ನ ಕರೆಕ್ಟ್ ಫಾರ್ಮ್ ಅಲ್ಲಿ ಮಾಡೋದು ಮುಖ್ಯ. ನಿಮ್ದು ವರ್ಕೌಟ್ ಎಷ್ಟು ಮಾಡ್ತೀರಿ ಅಂತ ಮುಖ್ಯ ಅಲ್ಲ, ಆ ವರ್ಕೌಟ್ ಅನ್ನು ಹೇಗೆ ಪರ್ಫಾರ್ಮ್ ಮಾಡ್ತೀರಿ ಅಂತ ಮುಖ್ಯ. ಆ್ಯಕ್ಚುಲಿ 1-on-1 ಸೆಷನ್ ಇದ್ರೆ ಈ ಥರ ಇರ್ತದೆ ವರ್ಕೌಟ್. ಸೊ ಸೂಪರ್ ವರ್ಕೌಟ್, ಕೇಳಲಿಕ್ಕಿಲ್ಲ. ಇಂಟೆನ್ಸಿಟಿ, ಫಾರ್ಮ್ ಸೂಪರ್. ಗೈಸ್, ಇದು ಲೆಗ್ಸ್ ವರ್ಕೌಟ್ ಆಯ್ತು. ಈಗ ಪೋಸ್ಟ್ ವರ್ಕೌಟ್ ಮೀಲ್, ರೈಸ್, 4 ಡೇಟ್ಸ್ ಮತ್ತೊಂದು ಬನಾನಾ, ಅದೇ 40 grams ವೇ. ನಮ್ಮದು ಸರ್ ಇನ್ನು ಜಿಮ್ಮಲ್ಲೇ ಇದ್ದಾರೆ, ಫುಲ್ ಬಿಸಿ ಅಂತೆ, ಮತ್ತೆ ಬರ್ತಾರೆ ಮನೆಗೆ.
ನಂಗೆ ಕೋಚ್ ಮಾಡಿದ್ದೇನೆ, ಫುಲ್ ವಿಡಿಯೋ ನೋಡಿ ಆಯ್ತಾ. ಪೋಸ್ಟ್ ವರ್ಕೌಟ್ ಮೀಲೆಲ್ಲ ತಿಂದು ಹೊರಗೆ ಒಂದು ವಾಕಿಗೆ ಹೋಗುವ ಅಂತ ಅನ್ಕೊಂಡೆ. ಗೈಸ್, ನಾವು ಜಿಮ್ ಎಲ್ಲ ಮುಗೀತು, ಪೋಸ್ಟ್ ವರ್ಕೌಟ್ ಮೀಲ್ಸ್ ತಿಂದಾಯ್ತು. ನೈಟ್ ಒಂದು ಮೀಲ್ ಉಂಟು, ಅದನ್ನು ತಿಂದು ಇವತ್ತಿನ ದಿನ ಮುಗಿಸ್ತಿದ್ದೇವೆ. ಇದು ನಮ್ಮದು ಕೋಚ್ ಇದ್ದು ತಮ್ಮ. ಗೈಸ್, ನಾವು ವಾಕಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ಈಗ ಲೇಕಿಗೆ. ಯಾವ ಲೇಕ್ ಅಣ್ಣ? ಬೇಗೂರ್ ಲೇಕ್ ಅಂತ ಇದು. ಇಲ್ಲಿ ಲೇಕಿಗೆ ಬಂದು ಸ್ವಲ್ಪ ವಾಕಿಂಗ್ ಮಾಡ್ತೇವೆ, ಸ್ವಲ್ಪ ಕಾರ್ಡಿಯೋ ಆಗ್ತದೆ, ಸ್ಟೆಪ್ಸ್ ಕಂಪ್ಲೀಟ್ ಆಗ್ತದೆ. ಇವತ್ತಿನ ದಿನ ಇಷ್ಟೇ. ಇನ್ನು ನಾಳೆ ನಮಗೆ ಕೋಚ್ ಒಟ್ಟಿಗೆ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ವರ್ಕೌಟ್ ಇರಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇವತ್ತಿದ್ದು ವಿಡಿಯೋ ಎಲ್ಲ ಆಲ್ಮೋಸ್ಟ್ ನಾನು ವಾಯ್ಸ್ ಓವರ್ಗಿಂತ ಜಾಸ್ತಿ ನಾನು ಏರೋಲಲ್ಲೇ ಕ್ಯಾಪ್ಚರ್ ಮಾಡಿದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ಸಿಗುವ. ಬಾಯ್ ಬಾಯ್.